ಎಲ್ಲ ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ನಿನ್ನೆ ಕೂಡ ನಾನು ಎಸ್ ಜಾನಕಿ ಅಮ್ಮನವರ ಬಗ್ಗೆ, ನಮ್ಮ ಗಾನ ಕೋಗಿಲೆ ಆಗಿರ್ತಕ್ಕಂಥ ಎಸ್ ಜಾನಕಿ ಅಮ್ಮನವರ ಬಗ್ಗೆ ಒಂದು ವಿಡಿಯೋವನ್ನ ಮಾಡ ಹಾಕಿದ್ದೆ. ಎಲ್ಲರೂ ಕೂಡ ಚೆನ್ನಾಗಿ ಎಲ್ಲರಿಂದ ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತಾ ಅವರ ಬಗ್ಗೆನೇ ಮುಂದುವರೆದು ಇನ್ನು ಸ್ವಲ್ಪ ವಿಚಾರವನ್ನ ನಿಮ್ಗೆ ತಿಳಿಸ್ತೀನಿ. ನೋಡಿ, ಆರಾಧ್ಯ ಗಾಯಕಿಯಾಗಿರ್ತಕ್ಕಂತಹ ಆ ತಾಯಿಯನ್ನ 13 ವರ್ಷದ ಬಾಲಕ ನೋಡ್ಲೇಬೇಕು ಅಂತ ಹೇಳ್ಬಿಟ್ಟು ತನ್ನ ಅಮ್ಮನ ಚಿನ್ನವನ್ನ ಅಡವಿಟ್ಟು ಬಂದಿದ್ದ. ಆಗ ಯಾವಾಗ 3 ದಶಕಗಳ ಹಿಂದೆ ಅದೇ ಮಗ ಈಗ ಆಸರೆಯಾಗಿದ್ದು ಜಾನಕಿ ಅಮ್ಮನವರಿಗೆ. 3 ದಶಕಗಳ ಹಿಂದೆ ಕೇವಲ 13 ವರ್ಷದ ಬಾಲಕನೊಬ್ಬ ತನ್ನ ಆರಾಧ್ಯ ಗಾಯಕಿಯನ್ನ ಒಮ್ಮೆ ಕಣ್ಣಾರ ನೋಡ್ಬೇಕು ಅಂತ ಹೇಳಿ ಹಂಬಲದಿಂದ ತನ್ನ ತಾಯಿಯ ಚಿನ್ನಾಭರಣವನ್ನೇ ಅಡವಿಟ್ಟು ಚೆನ್ನೈಗೆ ಓಡಿ ಹೋಗಿದ್ದ. ಆ ದಿನ ತಾಯಿಯ ಒಡವೆ ಅಡವಿಟ್ಟು ಹೊರಟಿದ್ದ ಬಾಲಕನೇ ಈಗ ಎಸ್ ಜಾನಕಿಯವರ ಕೊನೆಯ ದಿನಗಳಲ್ಲಿ ಮಗುವಿನಂತೆ ಆರೈಕೆ ಮಾಡಿದ ಮೈಸೂರಿನ ನವೀನ್. ಕೋಟ್ಯಾಂತರ ಹೃದಯಗಳನ್ನ ಆಳಿದ ಆ ನೆಚ್ಚಿನ ಗಾಯಕಿಯ ಅಂತ್ಯ ಸಂಸ್ಕಾರವೂ ಕೂಡ ಕೊನೆ ಅದೇ ಅಭಿಮಾನಿಯ ಮಣ್ಣಿನಲ್ಲೇ ನೆರವೇರಿತು. ಬಾಲ್ಯದಿಂದಲೇ ಜಾನಕಮ್ಮನ ಧ್ವನಿಗೆ ಮನಸೋತಿದ್ದ ನವೀನ್ಗೆ ಅವರನ್ನು ಒಮ್ಮೆ ಭೇಟಿಯಾಗಬೇಕೆಂಬ ಹಂಬಲ ಇತ್ತು. ಜಾನಕಿಯವರು ಮೈಸೂರಿನ ಪ್ರೀಮಿಯರ್ ಸ್ಟುಡಿಯೋಗೆ ಆಗಾಗ ಬರುತ್ತಾರೆ ಎಂಬ ವಿಷಯ ತಿಳಿದ ನವೀನ್ ಪ್ರತಿದಿನ ಸ್ಟುಡಿಯೋ ಗೇಟ್ ಬಳಿ ತಪಸ್ವಿಯಂತೆ ಕಾಯುತ್ತಿದ್ದ. ಆ ಪುಟ್ಟ ಬಾಲಕನ ನಿರಂತರ ಕಾಯುವಿಕೆಯನ್ನು ಗಮನಿಸಿದ ನಿರ್ಮಾಪಕ ಎಂಪಿ ಶಂಕರ್ ಒಂದು ದಿನ ಆತನನ್ನ ಹತ್ತಿರ ಕರೆದು ವಿಚಾರಿಸಿದರು. ನವೀನ್ನ ಅಭಿಮಾನಕ್ಕೆ ಬೆರಗಾಗಿ ಜಾನಕಿ ಅವರ ಚೆನ್ನೈ ನಿವಾಸದ ದೂರವಾಣಿ ಸಂಖ್ಯೆಯನ್ನ ಕೈಗಿಟ್ರು. ಸಹೋದರ ಪವನ್ ಜೊತೆಗೂಡಿ ಜಾನಕಿ ಅವರ ಮನೆಗೆ ಕರೆ ಮಾಡಿದ ನವೀನ್ ಭೇಟಿಗೆ ಅವಕಾಶ ಕೇಳಿಕೊಂಡ. ದೂರವಾಣಿಯ ಆ ಕಡೆಯಿಂದ ಮಾತನಾಡಿದ ಜಾನಕಮ್ಮ ಈತ ಪುಟ್ಟ ಬಾಲಕ ಎಂಬುದು ತಿಳಿಯದೆಯೇ ಭೇಟಿ ನೀಡಲು ಒಪ್ಪಿಗೆ ಸೂಚಿಸಿದರು. ಭೇಟಿಗೆ ಅವಕಾಶವೇನೋ ಸಿಕ್ಕಿತ್ತು. ಆದರೆ ಮೈಸೂರಿನಿಂದ ಚೆನ್ನೈಗೆ ಹೋಗಲು ಆ ಪುಟ್ಟ ಹುಡುಗರ ಬಳಿ ಹಣ ಇರಲಿಲ್ಲ. ಹಾಗಾಗಿ ನವೀನ್ ಸದ್ದಿಲ್ಲದೆ ತಾಯಿಯ ಚಿನ್ನಾಭರಣಗಳನ್ನ ಅಡವಿಟ್ಟು ಹಣ ಹೊಂದಿಸಿದ. ಸಹೋದರನ ಕೈ ಹಿಡಿದು ರೈಲಿನಲ್ಲಿ ಚೆನ್ನೈಗೆ ಮುಖ ಮಾಡಿದ. ಅಪರಿಚಿತ ಮಹಾನಗರದಲ್ಲಿ ದಿನವಿಡೀ ಹುಡುಕಾಡಿದ ಬಳಿಕ ಕೊನೆಗೂ ಜಾನಕಿ ಅವರ ಮನೆ ತಲುಪುವಲ್ಲಿ ಯಶಸ್ವಿಯಾದ. ಸ್ಟುಡಿಯೋ ಚಿತ್ರೀಕರಣ ಮುಗಿಸಿ ಮನೆಗೆ ಬಂದ ಜಾನಕಿ ಅವರಿಗೆ ಕಾದಿತ್ತು ಅಚ್ಚರಿ. ತಮ್ಮನ್ನ ನೋಡಲು ಮೈಸೂರಿನಿಂದ ಬಂದಿರುವ 13 ವರ್ಷದ ಪುಟ್ಟ ಬಾಲಕ ಎಂದು ತಿಳಿದಾಗ ಅವರ ಕಣ್ಣಾಲಿಗಳು ತುಂಬಿ ಬಂದವು. ಆತನ ನಿಷ್ಕಪಟ ಅಭಿಮಾನ ಮತ್ತು ನಿಷ್ಕಲ್ಮಶ ಪ್ರೀತಿಗೆ ಮನಸೋತ ಜಾನಕಮ್ಮ ಅಂದಿನಿಂದಲೇ ನವೀನ್ಗೆ ತಮ್ಮ ಬದುಕಿನಲ್ಲಿ ವಿಶೇಷ ಸ್ಥಾನವನ್ನ ನೀಡಿದ್ರು. ಮೈಸೂರಿಗೆ ಬಂದಾಗಲೆಲ್ಲ ಆತನನ್ನ ಭೇಟಿಯಾಗುತ್ತಿದ್ರು. ಕಾಲಕ್ರಮೇಣ ಅಭಿಮಾನಿ ಮತ್ತು ಗಾಯಕಿಯ ನಡುವೆ ತಾಯಿ ಮತ್ತು ಮಗನ ಪವಿತ್ರ ಮಮತೆಯ ಬಾಂಧವ್ಯ ಚಿಗುರಿತ್ತು. ನೋಡಿ, ಆ ಅಪೂರ್ವ ಬಾಂಧವ್ಯವೇ ಕೊನೆಗೆ ಜಾನಕಿಯವರ ಜೀವನದ ಅಂತಿಮ ಅಧ್ಯಾಯವನ್ನ ಸಾಂಸ್ಕೃತಿಕ ನಗರಿ ಮೈಸೂರಿನೊಂದಿಗೆ ಗಟ್ಟಿಯಾಗಿ ಬೆಸೆಯಿತು. ಜಾನಕಮ್ಮನವರ ಇಳಿ ವಯಸ್ಸಿನಲ್ಲಿ ಅವರ ಸಂಪೂರ್ಣ ಜವಾಬ್ದಾರಿ ಹೊತ್ತ ನವೀನ್ ಅವರನ್ನ ಚೆನ್ನೈನಿಂದ ಮೈಸೂರಿಗೆ ಕರೆತಂದರು. ಮೊದಲು NR ಮೆಹಲಾದ ತಮ್ಮ ಮನೆಯಲ್ಲೇ ಇರಿಸಿಕೊಂಡು ಉಪಚರಿಸಿದರು. ಬಳಿಕ ಸ್ನೇಹಿತನ ಮಹದೇವಪುರ ರಸ್ತೆಯ ತೋಟದ ಮನೆಯಲ್ಲಿ ಪ್ರಶಾಂತ ವಾತಾವರಣ ಕಲ್ಪಿಸಿದರು. ನಂತರ ದಟ್ಟಗಳ್ಳಿ ಹಾಗೂ ಕೊನೆಯ ಬೋಗಾದಿಯ ಮನೆಯಲ್ಲಿ ಅವರು ನೆಮ್ಮದಿಯಿಂದ ನೆಲೆಸುವಂತೆ ಸಕಲ ವ್ಯವಸ್ಥೆಯನ್ನ ಮಾಡಿದರು. ಜಾನಕಿಯವರ ಆರೈಕೆಯನ್ನು ನವೀನ್ ಅವರ ತಾಯಿ ಶಾಂತಾ ಅವರು ಕೂಡ ಸ್ವಂತ ಸೋದರಿಯಂತೆ ಮಮತೆಯಿಂದ ಮಾಡಿದರು. ನವೀನ್ ಕುಟುಂಬ ಮತ್ತು ಸ್ನೇಹಿತರ ಬಳಗವೂ ಜಾನಕಮ್ಮನ ಸೇವೆಯಲ್ಲಿ ಸದಾ ನಿರತವಾಗಿತ್ತು. ಮಧ್ಯೆ ಕೆಲವು ವರ್ಷ ಹೈದರಾಬಾದ್ನಲ್ಲಿ ವಾಸವಿದ್ದ ಜಾನಕಿ ಅವರು ಕೊನೆಯ ದಿನಗಳಲ್ಲಿ ಮತ್ತೆ ಮೈಸೂರಿನ ಭೋಗಾದಿ ನಿವಾಸಕ್ಕೆ ಮರಳಿ ಬಂದಿದ್ದರು. ನಿಧನದ ಬಳಿಕ ಜಾನಕಮ್ಮನವರ ಅಂತ್ಯ ಸಂಸ್ಕಾರ ನೆರವೇರಿದ್ದು ಸಹ ನವೀನ್ ಅವರ ಕಣಿಯಾನ ಹುಂಡಿಯ ತೋಟದ ಮನೆಯಲ್ಲಿಯೇ. ನವೀನ್ ಕುಟುಂಬದೊಂದಿಗೆ ಜಾನಕಮ್ಮ ಉತ್ತಮ ಒಡನಾಟ ಹೊಂದಿದ್ದರು. ಚೆನ್ನೈನಲ್ಲಿ ಜಾನಕಮ್ಮ ಅವರನ್ನ ನೋಡಲು ಇಬ್ಬರು ಹರಸಾಹಸ ಪಟ್ಟಿದ್ದೆವು. ಅವರ ಅಭಿಮಾನಿಯಾಗಿದ್ದ ನವೀನ್ ಅವರು ಹೆಸರಿನಲ್ಲಿಯೇ ಉದ್ಯಮ ಆರಂಭಿಸಿ ಯಶಸ್ಸನ್ನ ಕೂಡ ಕಂಡಿದ್ದಾರೆ. ಇನ್ನ ಜಾನಕಮ್ಮನವರ ಹೆಸರು ಚಿರಸ್ಥಾಯಿಯಾಗಿಸಬೇಕು ಅಂತ ಹೇಳಿ ಸಂಕಲ್ಪವನ್ನು ಕೂಡ ಮಾಡಿದ್ದಾರೆ. ನೋಡಿ, ಏನಪ್ಪಾ ಅಂತಂದ್ರೆ ಗಾಯಕಿ ಎಸ್ ಜಾನಕಿಯವರ ಹೆಸರು ಚಿರಸ್ಥಾಯಿಯಾಗಿ ಉಳಿಯಬೇಕು. ಈ ಬಗ್ಗೆ ಚಿತ್ರರಂಗದ ಪ್ರಮುಖರೊಂದಿಗೆ ಚರ್ಚಿಸಿ ನಿರ್ಧರಿಸಲಾಗುವುದು ಅಂತ ಹೇಳ್ಬಿಟ್ಟು CM DK ಶಿವಕುಮಾರ್ ಅವರು ಭರವಸೆಯನ್ನು ಕೂಡ ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಭಾನುವಾರ ಮಾತನಾಡಿದ ಅವರು, ಜಾನಕಿ ಅವರು ನಮ್ಮ ಭಾರತದ ಅಪ್ರತಿಮ ಗಾಯಕಿ ಮತ್ತು ಗಾನ ಕೋಗಿಲೆ ಅಮ್ಮನವರ ಕುಟುಂಬದವರ ಜೊತೆಗೆ ದೂರವಾಣಿ ಮೂಲಕ ನಾನು ಮಾತನಾಡಿದೆ. ನನಗೆ ಅಚ್ಚರಿ ತಂದ ವಿಚಾರವೆಂದರೆ ಕಳೆದ ಹಲವಾರು ವರ್ಷದಿಂದ ಮೈಸೂರಿನಲ್ಲಿ ಅವರು ವಾಸವಾಗಿದ್ದರು. ಚೆನ್ನೈ ಅಥವಾ ಹೈದರಾಬಾದ್ಗೆ ಹೋಗಬೇಕೆಂದು ಏರ್ ಲಿಫ್ಟ್ ಮಾಡಿಸಿಕೊಡುವುದಾಗಿ ಕುಟುಂಬದವರಿಗೆ ಹೇಳಿದೆ. ಆದರೆ ಮೈಸೂರಿನಲ್ಲೇ ಇರಬೇಕು ಎಂಬುದು ನಮ್ಮ ಅಜ್ಜಿಯ ಕೊನೆಯ ಆಸೆ ಎಂದು ಕುಟುಂಬಸ್ಥರು ತಿಳಿಸಿದರು. ಜಾನಕಿ ಅವರು ಬಹಳ ಸರಳ ಜೀವಿ. ಲತಾ ಮಂಗೇಶ್ಕರ್ ಅವರಂತೆ ಸರಳತೆ ಕಾಪಾಡಿಕೊಂಡು ಬದುಕಿದವರು. ನಮ್ಮ ಭಾಷೆ, ನಮ್ಮ ನೆಲ, ಮೈಸೂರು ಮೇಲೆ ವಿಶೇಷ ಪ್ರೀತಿ ಇಟ್ಟಿದ್ದರು. ಇದು ನಮ್ಮೆಲ್ಲರಿಗೂ ಕೂಡ ಅತಿ ಹೆಚ್ಚು ಗೌರವವನ್ನ ತಂದಿದೆ. ಅವರು ಮೊದಲನೆಯ ಹಾಗೂ ಕೊನೆಯ ಹಾಡು ಹಾಡಿದ್ದು ಮೈಸೂರಿನಲ್ಲಿ. ಇದು ಕೂಡ ಬಹಳ ವಿಶೇಷವಾಗಿರತಕ್ಕಂತಹ ವಿಚಾರ ಎಂದರು.
ಪುತ್ರನ ಅಗಲಿಕೆಯಿಂದ ನೊಂದಿದ್ದ ಗಾಯಕಿ ಜಾನಕಿ ಅವರ ಪುತ್ರನ ಹೆಸರಿನಲ್ಲಿ ಸಂಗೀತ ಸಂಜೆ ಕಾರ್ಯಕ್ರಮ ನಡೆಸುವ ಯೋಜನೆ ರೂಪಿಸಿದ್ದರು ಎನ್ನುತ್ತಾರೆ ಅಭಿಮಾನಿ ನವೀನ್ ಅವರು. ಗಾಯಕನಾಗಿದ್ದ ಪುತ್ರ ಮುರಳಿ ಕೃಷ್ಣ ಕಳೆದ ಜನವರಿ 26ರಂದು ಅಕಾಲಿಕವಾಗಿ ಮೃತಪಟ್ಟಿದ್ದರು. ಅವರ ಸ್ಮರಣಾರ್ಥ ಮೈಸೂರಿನಲ್ಲಿ ಸಂಗೀತ ಸಂಜೆ ನಡೆಸಬೇಕು ಎಂದು ನಮ್ಮೊಂದಿಗೆ ಚರ್ಚಿಸಿದ್ದರು. ಕಾರ್ಯಕ್ರಮ ನಡೆಸುವಂತೆ ಸೂಚನೆ ಕೂಡ ನೀಡಿದರು. ಬಹಿರಂಗವಾಗಿ ಸಾರ್ವಜನಿಕ ವೇದಿಕೆಯಲ್ಲಿ ಹಾಡುವುದನ್ನು ನಿಲ್ಲಿಸಿದ ಜಾನಕಮ್ಮ ಬೇರೆ ಖ್ಯಾತ ಗಾಯಕರನ್ನು ಆಹ್ವಾನಿಸಿ ಅವರಿಂದ ಸಂಗೀತ ಸಂಜೆ ಕಾರ್ಯಕ್ರಮ ನಡೆಸುವ ಮೂಲಕ ಪುತ್ರನಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ನಿರ್ಧಾರವನ್ನ ಕೈಗೊಂಡಿದ್ದರು. ಆದರೆ ಸಕಾಲಿಕವಾಗಿ ಕಾರ್ಯಕ್ರಮ ನಡೆಸಲು ಸಾಧ್ಯವಾಗದೆ ಅವರ ಕೊನೆಯ ಆಸೆ ಹಾಗೆಯೇ ಉಳಿಯಿತು ಎಂದು ತಿಳಿಸಿದ್ದಾರೆ.